ನಮಸ್ಕಾರ. ನಾವು ಕೋಳಿ ಫಾರಂ ಶುರು ಮಾಡಿ 5 ವರ್ಷ ಆಯ್ತು. 5 ವರ್ಷದಿಂದ ನೀರಿನ ಗಡಸುತನ ಹೆಚ್ಚಿದ್ರಿಂದ ಕೋಳಿಗಳ ಬೆಳವಣಿಗೆ ಸ್ವಲ್ಪ ಕಡಿಮೆಯೇ ಇತ್ತು. ಈ ಬ್ಯಾಚ್ಗಿಂತ ಮುಂಚೆ ನಾವು ಈ ಆರತಿ ವಾಟರ್ ಸಿಸ್ಟಮ್ ಅಳವಡಿಸಿದ್ವಿ. ಇದನ್ನು ಅಳವಡಿಸಿದ ಮೇಲೆ ಕೋಳಿಗಳು ನೀರನ್ನು ಹೆಚ್ಚಾಗಿ ಕುಡಿಯುತ್ತಿವೆ. ಕೋಳಿಗಳ ಬೆಳವಣಿಗೆ ತುಂಬಾ ಚೆನ್ನಾಗಿ ಬಂದಿದೆ. ಸಾಮಾನ್ಯವಾಗಿ 20 ರಿಂದ 25 ದಿನಗಳಲ್ಲಿ ಕೋಳಿಗಳು ಸ್ವಲ್ಪ ವೀಕ್ ಆಗ್ತಿದ್ವು. ಈ ಸಲ ಆ ತರಹದ ಯಾವುದೇ ಸಮಸ್ಯೆ ಬರಲಿಲ್ಲ. ಈ ಮಷಿನ್ ಹಾಕಿದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಇದು ನೀರನ್ನು ಚೆನ್ನಾಗಿ ಶುದ್ಧೀಕರಿಸಿ ಕೊಡ್ತಿವೆ. ತುಂಬಾ ಚೆನ್ನಾಗಿ ಬಂದಿಲ್ಲ. ಇದನ್ನು ಅಳವಡಿಸುವುದಕ್ಕಿಂತ ಮೊದಲು ನೀರಿನ ಬಳಕೆ ತುಂಬಾ ಕಡಿಮೆ ಇತ್ತು. ಇದನ್ನು ಹಾಕಿದ ಮೇಲೆ ಕನಿಷ್ಠ 300 ರಿಂದ 350 ಲೀಟರ್ ನೀರನ್ನ ಹೆಚ್ಚಾಗಿ ಕುಡಿಯಲು ಶುರು ಮಾಡಿವೆ. ನೀರು ಹೆಚ್ಚಾಗಿ ಕುಡಿದಾಗ ಕೋಳಿಗಳ ಬೆಳವಣಿಗೆ ಚೆನ್ನಾಗಿ ಬಂದಿದೆ. ಮೇವು ಕೂಡ ಚೆನ್ನಾಗಿ ತಿಂತಿದೆ. ಬೇರೆ ಯಾವುದೇ ಅತಿಸಾರ ಅಥವಾ ಸಮಸ್ಯೆಗಳಿಲ್ಲ. ಕೋಳಿಗಳು ತುಂಬಾ ನಾರ್ಮಲ್ ಆಗಿ ಮತ್ತು ಫ್ರೀ ಆಗಿವೆ. ತೂಕ ಕೂಡ ಚೆನ್ನಾಗಿ ಬಂದಿದೆ. ಬೆಳವಣಿಗೆ ತುಂಬಾ ಚೆನ್ನಾಗಿದೆ. ಕೋಳಿಗಳು ತುಂಬಾ ಆರೋಗ್ಯವಾಗಿವೆ. 5,000 ಕೋಳಿಗಳಿಗೆ ದಿನಕ್ಕೆ ಕೇವಲ 2,000 ಲೀಟರ್ ನೀರು ಸಾಕಾಗುತ್ತಿತ್ತು. ಈ ಮಷಿನ್ ಹಾಕಿದ್ರಿಂದ ಮತ್ತು ಇದು ಬೇಸಿಗೆ ಕಾಲವಾದ್ರಿಂದ 2,500 ಲೀಟರ್ ಅಂದರೆ 500 ಲೀಟರ್ ನೀರು ಹೆಚ್ಚಾಗಿ ಕುಡಿದಿವೆ. ನೀರು ಹೆಚ್ಚಾಗಿ ಕುಡಿದಿದ್ರಿಂದ ಕೋಳಿಗಳ ಬೆಳವಣಿಗೆ ತುಂಬಾ ಚೆನ್ನಾಗಿ ಬಂದಿದೆ. ಕೋಳಿಗಳು ತುಂಬಾ ಆಕ್ಟಿವ್ ಆಗಿವೆ. ಬೆಳಗ್ಗೆ ಹೊತ್ತಿನಲ್ಲಿ ಕೋಳಿಗಳು ತುಂಬಾ ಆಕ್ಟಿವ್ ಆಗಿ ಆಟವಾಡಿಕೊಂಡಿರುವುದನ್ನು ನಾವು ನೋಡಬಹುದು. ಈ ಬ್ಯಾಚ್ ಅಲ್ಲಿ ನಾವು ಇದನ್ನ ಗಮನಿಸಿದ್ದೇವೆ. ಇಲ್ದಿದ್ರೆ ನಾವು ಏನೇ ಮಾಡಿದ್ರು ಕೋಳಿಗಳು ಅಷ್ಟೊಂದು ಆಕ್ಟಿವ್ ಇರ್ತಿರ್ಲಿಲ್ಲ. ಈ ಬ್ಯಾಚ್ ಅಲ್ಲಿ ಇದನ್ನ ಅಳವಡಿಸಿದ್ರಿಂದ ತುಂಬಾ ಚೆನ್ನಾಗಿದೆ. ಇದಕ್ಕಿಂತ ಮೊದಲಿನ ಬ್ಯಾಚ್ಗಳನ್ನು ನೋಡಿದ್ರೆ ಸಾಮಾನ್ಯವಾಗಿ 2 kg 150 ರಿಂದ 2 kg 200ಕ್ಕಿಂತ ಹೆಚ್ಚು ತೂಕ ಬರ್ತಿರ್ಲಿಲ್ಲ. ಈ ಬ್ಯಾಚ್ ಅಲ್ಲಿ 44 ದಿನಗಳಿಗೆ ಹುಂಜಗಳು 3 kg 200 ಗ್ರಾಂ ಬಂದಿವೆ. ಹೆಣ್ಣು ಕೋಳಿಗಳು 2 kg 450 ರಿಂದ 2 kg 500 ಗ್ರಾಂ ಬಂದಿವೆ. ಸರಾಸರಿ ತೂಕ 2 kg 666 ಗ್ರಾಂ ಬಂದಿದೆ. ತುಂಬಾ ಚೆನ್ನಾಗಿದೆ. ಹಿಂದಿನ ಬ್ಯಾಚ್ಗಳಲ್ಲಿ ಇಷ್ಟು ತೂಕ ಬರ್ತೀರಿ. ಈಗ ನೀರಿನ ಬಳಕೆ ತುಂಬಾ ಚೆನ್ನಾಗಿದೆ. ನೀರು ಚೆನ್ನಾಗಿ ಕುಡಿದಿದ್ರಿಂದ ಬೆಳವಣಿಗೆ ಮತ್ತು ತೂಕ ತುಂಬಾ ಚೆನ್ನಾಗಿ ಬಂದಿದೆ. ಈ ಬ್ಯಾಚ್ ಅಲ್ಲಿ ನಮಗೆ ಸಾಮಾನ್ಯಕ್ಕಿಂತ 8,000 ರಿಂದ 9,000 ರೂಪಾಯಿ ಹೆಚ್ಚು ಲಾಭ ಸಿಕ್ಕಿದೆ. ಇಲ್ದಿದ್ರೆ ತೂಕ ಕಡಿಮೆಯಾಗಿ ಅರ್ಧ ಟನ್ ಅಥವಾ 1 ಟನ್ ಕೋಳಿ ಕಡಿಮೆ ಬರ್ತಿತ್ತು. ಅದರಿಂದ ನಮಗೆ 8-9,000 ನಷ್ಟ ಆಗುತ್ತಿತ್ತು. ಈ ಮ್ಯಾಗ್ನೆಟ್ ಬೆಲೆಯನ್ನ ನಾವು 2 ಬ್ಯಾಚ್ ಅಲ್ಲಿ ವಾಪಸ್ ಪಡಿಬಹುದು. ಇದು ಜೀವನ ಪರ್ಯಂತ ಹೀಗೆಯೇ ಇರ್ತದೆ. ಯಾವುದೇ ಸರ್ವಿಸ್ ಅಗತ್ಯವಿಲ್ಲ. ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದಿರೋದ್ರಿಂದ ರೈತರು ಇದನ್ನು ಧೈರ್ಯವಾಗಿ ಅಳವಡಿಸಿಕೊಳ್ಳಬಹುದು. ಎಲ್ಲರೂ ಇದನ್ನು ಅಳವಡಿಸಿಕೊಳ್ಳಬಹುದು. ಅಣ್ಣ, ಇದು ಹೇಗಂದ್ರೆ ನಾವು KST ಅಥವಾ ಬ್ಲೀಚಿಂಗ್ ಹಾಕಿ ಪೈಪ್ಲೈನ್ ಕ್ಲೀನ್ ಮಾಡೋ ಅಗತ್ಯವಿಲ್ಲ. ಈ ಆರತಿ ಕಂಪ್ರೆಸರ್ ಸಿಸ್ಟಮ್ ಪೈಪ್ಲೈನ್ ಅನ್ನು ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ಕಡೆ. ಮೊದಲ್ ಬ್ಯಾಚ್ ನಲ್ಲೇ ಅಂದ್ರೆ 6 ವರ್ಷದ ಹಳೆ ಫಾರಂ ನಲ್ಲಿ ಇದನ್ನ ಅಳವಡಿಸಿದಾಗ ಅದರಲ್ಲಿ ಜಮೆಯಾಗಿದ್ದ ಕೊಳೆಯನ್ನ ಇದು ಕ್ಲೀನ್ ಮಾಡಿದೆ. 10 ದಿನಗಳ ಕಾಲ ಪಾಚಿ ಮತ್ತು ಕೊಳೆ ಪೂರ್ತಿಯಾಗಿ ಹೊರಬರ್ತಲೇ ಇತ್ತು. 2-3 ದಿನಕ್ಕೊಮ್ಮೆ ಪೂರ್ತಿ ಪೈಪ್ಲೈನ್ ಕಿತ್ತಾಕ್ಬೇಕಾಗಿತ್ತು. ಇದನ್ನ ಅಳವಡಿಸಿದಾಗ ಲೈನ್ ಕ್ಲಿಯರ್ ಆಯ್ತು. ಈಗ ಮುಂದಿನ ಬ್ಯಾಚ್ಗೆ ನೋಡಿದ್ರೆ ಇದಕ್ಕೆ ಯಾವುದೇ ರೀತಿಯ ಮೆಡಿಸನ್ ಅಥವಾ ಏನನ್ನು ಹಾಕಿ ತೊಳೆಯುವ ಅಗತ್ಯವಿಲ್ಲ. ಇದನ್ನ ಅಳವಡಿಸಿದ್ರೆ ಸಾಕು, ಅದೇ ಕ್ಲಿಯರ್ ಮಾಡ್ಕೊಳ್ಳುತ್ತೆ. ಎಲ್ಲ ಧೂಳು ಮತ್ತು ಕೊಳೆ ಅದೇ ಕ್ಲಿಯರ್ ಆಗ್ಬರ್ತದೆ. ಪೈಪ್ಲೈನು ಬರೀ ನೀರ್ ಬಿಟ್ಟು ಪ್ರೆಷರ್ ನಲ್ಲಿ ತೊಳೆದ್ರೆ ಸಾಕು. ಬೇರೆ ಯಾವುದೇ ಮೆಡಿಸಿನ್ ಹಾಕಿ ನಮ್ಮ ಕೋಳಿ ಫಾರಂ ಲೈನ್ ಅಥವಾ ಟ್ಯಾಂಕ್ ಲೈನ್ ತೊಳೆಯೋ ಅವಶ್ಯಕತೆನೇ ಇಲ್ಲ. ನೀರಿನ ವೇಗ ಸರಿಯಾಗಿ ಸಿಗುತ್ತಿಲ್ಲ ಎಂದು ನನ್ನ ಯಜಮಾನರು ಇದನ್ನು ಬಿಚ್ಚಿಟ್ಟಿದ್ರು. ಬಿಚ್ಚಿಟ್ಟು 1.5 ಇಂಚಿನದ್ದು ಬೇಕೆಂದು ಕೇಳಿದ್ದೆವು. ಅದು ಬರಲು 2 ದಿನವಾಯಿತು. ಅದನ್ನು ತಂದುಕೊಡಲು ಆ 2 ದಿನಗಳಲ್ಲಿ ಕೋಳಿಗಳು 500 ಲೀಟರ್ ನೀರನ್ನು ಕಡಿಮೆ ಕುಡಿದವು. ಈ 500 ಲೀಟರ್ ನೀರು ಕಡಿಮೆ ಕುಡಿದಿದ್ರಿಂದ ಹುಂಜಗಳ ತೂಕ ಹೆಚ್ಚಾಗಿತ್ತು. ನೀರು ಕಡಿಮೆ ಕುಡಿದಿದ್ರಿಂದ ಸ್ವಲ್ಪ ಸಾವು ನೋವು ಸಂಭವಿಸಿತು. 2 ದಿನಗಳಲ್ಲಿ ಸುಮಾರು 20-30 ಕೋಳಿಗಳು ಸತ್ತವು. ಆಮೇಲೆ ನಾವು ಅವಸರ ಮಾಡಿದಾಗ ಅವರು ತಂದು ಅಳವಡಿಸಿದ್ಮೇಲೆ ಮತ್ತೆ ಮೊದಲಿನಂತೆ ನೀರು ಮತ್ತು ಆಹಾರ ಸೇವನೆ ಸರಿಯಾಗಿ ಕೋಳಿಗಳು ನಾರ್ಮಲ್ ಆದ್ವು. ಅಣ್ಣ ನಮಸ್ಕಾರ ಅಣ್ಣ. ಮಂದ್ರಾಚಲಂ ಸೆಂಜೇರಿ ರೈತರು ಈ ಆರ್ತಿ ಕಂಪ್ರೆಸರ್ ಉಪ್ಪು ನೀರನ್ನ ಮೃದು ನೀರನ್ನಾಗಿ ಮಾಡೋ ಸಾಧನ. ಇದನ್ನ ಅಳವಡಿಸಿ 40 ದಿನಗಳಾದವು. ತುಂಬಾ ಚೆನ್ನಾಗಿದೆ. ಅಳವಡಿಸಿದ ಮೇಲೆ ಈ ಬ್ಯಾಚ್ ನಲ್ಲಿ ಕೋಳಿಗಳು ಚೆನ್ನಾಗಿ ಬಂದಿವೆ. ಇದಕ್ಕೂ ಮೊದಲು ನೋಡಿದ್ರೆ ಕೋಳಿಗಳು ಸುಮಾರು 35-34 ದಿನಗಳಲ್ಲಿ ಸ್ವಲ್ಪವಾಗಿ ಸಾಯ್ತಿದ್ವು. ಈ ಬ್ಯಾಚ್ ಅಲ್ಲಿ ಇದನ್ನ ಅಳವಡಿಸಿದ ಮೇಲೆ ಒಳ್ಳೆ ಬೆಳವಣಿಗೆ ಕಂಡು ಬಂದಿದೆ. ಒಳ್ಳೆ ತೂಕ ಬಂದಿದೆ. ಕೋಳಿಗಳ ಸಾವು ನೋವಿಲ್ಲ. ಬ್ಯಾಚ್ ತುಂಬಾ ಚೆನ್ನಾಗಿ ಬಂದಿವೆ. ಈ ಮ್ಯಾಗ್ನೆಟ್ ಸಾಧನವು ತುಂಬಾ ಚೆನ್ನಾಗಿದೆ. ರೈತರೆಲ್ಲರೂ ಬಂದು ಯಾರು ಬೇಕಾದ್ರೂ ನಂಬಿ ಅಳವಡಿಸಬಹುದು. ಇದು ನೀರಿನಲ್ಲಿ ಉಪ್ಪು ಮತ್ತು ಗಡಸುತನ ಹೆಚ್ಚಿರೋ ಕಡೆ ಇದು ತುಂಬಾ ಚೆನ್ನಾಗಿದೆ. ನೀರು ಚೆನ್ನಾಗಿದ್ರೆ ಅಳವಡಿಸುವ ಅಗತ್ಯವಿಲ್ಲ.
ನೀರ್ ಸರಿ ಇಲ್ಲದೆ ಕೋಳಿಗಳು ಬೆರೀದೆ ತುಂಬಾ ನಷ್ಟ ಅನುಭವಿಸ್ತಿರೋ ರೈತರೆಲ್ಲರೂ ಇದನ್ನು ಖರೀದಿಸಿ ಅಳವಡಿಸಂಗಿರು ಹೆದ್ರು ಅಗತ್ಯವಿಲ್ಲ. ತುಂಬಾ ಚೆನ್ನಾಗಿದೆ. ಇದು ಮೊದಲ ಬ್ಯಾಚ್. ಮುಂದೆ ಹೋಗತ್ತೆ ಇನ್ನೂ ಚೆನ್ನಾಗಿರ್ತದೆ. ಹಾಗಾಗಿ ನಂಬಿ ಖರೀದಿಸಿ ಅಳವಡಿಸಬಹುದು. ಯಾರ್ತಿ ಮ್ಯಾಗ್ನೆಟ್ ಸಾಧನದಿಂದ ನಮಗ್ ಒಳ್ಳೆ ಲಾಭವಾಗಿದೆ. ನಿಮಗೇನಾದ್ರೂ ಸಂಶಯವಿದ್ರೆ ಸೆಂಜೇರಿಯಲ್ಲಿರುವ ನಮ್ಮ ಮಂದ್ರಾಚಲಂ ಫಾರಂಗೆ ಬಂದು ಕೇಳಿದ್ರೆ ತಿಳಿಯುತ್ತದೆ. ನೀವು ಬಂದ್ರೆ ನಾವು ಅದರ ಫಲಿತಾಂಶವನ್ನು ತೋರಿಸ್ತೀವಿ. ನೀವು ನೋಡಬಹುದು. ಏನೇ ಇದ್ರೂ ನಮ್ಮನ್ನು ನೇರವಾಗಿ ಕೇಳಿ ಹೇಳ್ತೇವೆ. ನಮಸ್ಕಾರ. ನಮಸ್ಕಾರ ಎಲ್ರಿಗೂ.